ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಹಿ, ಐ ಆಮ್ ಸೋ ಹ್ಯಾಪಿ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಕಿಂಗ್ ಆಫ್ ಗುಡ್ ಟೈಮ್ ನಾನೇ ಅಂತ ಅನಿಸ್ತಾ ಇದೆ. ವೆಲ್ ಡನ್ ಮೈ ಬಾಯ್ ಅಂತ ನನ್ನ ಬೆನ್ನು ನಾನೇ ತರ್ಕೋಬೇಕು ಅಂತ ಅನಿಸ್ತಾ ಇದೆ. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದ್ಕೊಂಡಿದ್ದ ಮೈಲ್ ಸ್ಟೋನ್ನ ಅಂದ್ಕೊಂಡಿದ್ದ ಟೈಮಿಂತ ಮುಂಚೆನೇ ರೀಚ್ ಆಗ್ಬಿಟ್ಟೆ. ಅಂದಾಗೆ ಮಹಿ, ಗೃಹ ಪ್ರವೇಶ ತುಂಬ ಗ್ರ್ಯಾಂಡಾಗಿ ನೀಟಾಗಾಯ್ತಲ್ವಾ? ಅದೆಲ್ಲ ಓಕೆ, ಆದರೆ ನೀನು ನಡ್ಕೊಂಡಿದ್ದ ರೀತಿ ನಾಟ್ ಓಕೆ. ನಾನೇನು ಮಾಡಿದೆ? ಅಣ್ಣನ ಮುಂದೆ ದೊಡ್ಡಾಗಿ ಡೈಲಾಗ್ ಹೊಡಿತಾ ಇದ್ದೆ. ದಟ್ ವಾಸ್ ನಾಟ್ ಓಕೆ. ಅಚೀವ್ ಮಾಡಿದ್ದೀವಿ, ಖುಷಿ ಪಡಬೇಕು ನಿಜ. ಹಾಗಂತ ಆ ಲೆವೆಲ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವನು ಅಚೀವ್ ಮಾಡಿರೋದ್ರಲ್ಲಿ ನಾವು 1% ಮಾಡಿಲ್ಲ. ಅದು ನಿನಗೆ ನೆನಪಿರಲಿ. ಇದು ಹೇಗಾಯಿತು ಅಂದರೆ, ಬ್ಯಾಂಕ್ ಹತ್ರನೇ ಹೋಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಾ ಅಂತ ಕೇಳ್ದಾಗಾಯ್ತು. ಸೋ ಫನಿ. ಮಹಿ, ಏನು ಹೇಳ್ತಿದ್ಯಾ? ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಷ್ಟೇ. ಅದು ನಿನಗೆ ಫನ್ನಿನಾ? ಅಫ್ಕೋರ್ಸ್, ನೀನು ಬಿಹೇವ್ ಮಾಡಿದ ರೀತಿ ಆ ರೀತಿ ಇತ್ತು. ನನಗಂತೂ ನೀನು ನಡ್ಕೊಂಡಿದ್ದ ರೀತಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸಕ್ಸಸ್ನ ತಲೆಗೆರಿಸ್ಕೋಬೇಡ. ದಟ್ ಈಸ್ ನಾಟ್ ಗುಡ್. ಇದು ನಿನಗೆ ಬಿಲ್ಡಪ್ ಥರ ಕಾಣಿಸ್ತಿದ್ಯಾ? ನಾನು ನನ್ನ ಖುಷಿನ, ಎಕ್ಸೈಟ್ಮೆಂಟ್ನ ಅಕ್ಕ ಬಾವನ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಷ್ಟೇ. ಎಕ್ಸೈಟ್ಮೆಂಟ್ ನಾರ್ಮಲ್ ಅಲ್ವಾ? ನಾರ್ಮಲ್ಲೇ. ಆದರೆ ಅಣ್ಣನ ಹತ್ರ ಇನ್ಮೇಲೆ ಯಾವತ್ತೂ ಆ ರೀತಿ ಮಾತಾಡಬೇಡ. ಅದೆಲ್ಲ ಅವನಿಗೆ ಚೀಪ್ ಅನ್ಸುತ್ತೆ. ಇವನ್ ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ಅನ್ಸುತ್ತೆ. ಸಕ್ಸಸ್ನ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊ. ಓಕೆ. ನೋಡು, ಆ ಓಕೆ ಅನ್ನೋದ್ರಲ್ಲೂ ಎಷ್ಟು ಆಟಿಟ್ಯೂಡ್ ಇದೆ. ಅದೆಲ್ಲ ಬಿಡು. ಯಾರದು ಸಿಂಗಲ್ ಹ್ಯಾಂಡೆಡ್ ಅಂಕಲ್? ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ದೆ. ಅದು ಅಲ್ಲದೆ ಅವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದೆ. ಅಷ್ಟೊಂದು ಗ್ರೇಟ್ ಅವರು. ಅಣ್ಣ ಹೇಳ್ತಾ ಇದ್ದ, ಅವ್ರು ಸರಿ ಇಲ್ಲ, ಡೇಂಜರ್ ಇದ್ದಾರೆ, ಹುಷಾರು ಅಂತ. ಅವ್ರಿಗೂ ನಿನಗೂ ಏನು ಕನೆಕ್ಷನ್? ಇದೊಳ್ಳೆ ಕತೆ ಆಯ್ತಲ್ಲ ಮಹಿ. ನಂಬರ್ ಪ್ಲೇಟ್ ಥರ ಯಾರಾದರೂ ನಾನು ಒಳ್ಳೆಯವನು ಕೆಟ್ಟವನು ಅಂತ ಸ್ಟಿಕ್ಕರ್ ಅಂಟಿಸ್ಕೊಂಡು ಓಡಾಡಕ್ಕಾತಾ? ಎಲ್ಲದನ್ನು ಒಂದು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಬಾರ್ದು. ನೋಡು ಮಹಿ, ಯಾರಿಗೋ ಕೆಟ್ಟವರಾಗಿರೋರು ನಮಗೆ ಒಳ್ಳೆಯವರಾಗಿರ್ಬಾರ್ದು ಅಂತೇನಿಲ್ವಲ್ಲ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ನಮ್ಮ ಕಂಪ್ನಿಗೆ ಒಬ್ರು ದೊಡ್ಡ ಇನ್ವೆಸ್ಟರ್, ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ. ಮಹಿ, ಈ ಮನೆ ಕಟ್ಟೋದಕ್ಕೆ ಜಾಗ ಕೊಟ್ಟಿದ್ದೆ ಅವರು. ಈ ಮನೆ ಕಟ್ಬೇಕಾದ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹಾಗೆಲ್ಲ ಮಹಿ, ತುಂಬ ಒಳ್ಳೆ ಪರ್ಸನ್. ಮತ್ತೆ ಅಣ್ಣ ಏನಕ್ಕೆ ಆ ರೀತಿ ಹೇಳ್ತಾನೆ? ಅಂದರೆ ಅವ್ನ ಜಡ್ಜ್ಮೆಂಟೇ ಸರಿ ಇಲ್ಲ ಅಂತ ಹೇಳ್ತಾ ಇದೆಯಾ? ನಾನು ಹಾಗೆ ಹೇಳ್ತಿಲ್ಲ ಮಹಿ. ಐ ಗೆಸ್ ಅವರಿಬ್ರು ಬಿಸ್ನೆಸ್ಸಲ್ಲಿ ಕಾಂಪಿಟೇಟರ್ಸ್ ಆಗಿರ್ಬೋದು. ಬಾವುನ್ ಥರನೇ ಅವರು ಸಿಮಿಲರ್ ಲೈನ್ ಆಫ್ ಬಿಸ್ನೆಸ್ಸಲ್ಲಿ ಇದ್ದಾರೆ. ರಾಜೇಂದ್ರ ಭೂಪತಿ ಗ್ರೂಪ್ ಆಫ್ ಕಂಪನೀಸ್ ಓನರ್ ಅವರು. ಕಾಂಪಿಟೇಟರ್ಸ್ ಅಂದಮೇಲೆ ಈ ಎನಿಮಿಟಿ ಇದ್ದೇ ಇರತ್ತಲ್ವ ಮಹಿ. ಕಾಂಪಿಟೇಟರ್ಸ್ ಅಂದಮೇಲೆ ಬಾವುಂಗೆ ಅಂತಲ್ಲ, ಯಾರಿಗೂ ಆಗಲ್ಲ. ಅವ್ರು ಪರ್ಸ್ನಲಿ ಎಷ್ಟೇ ಒಳ್ಳೆಯವರಾಗಿದ್ರು ಅವ್ರು ನಮಗೆ ಎನಿಮಿ ಥರನೇ ಕಾಣಿಸ್ತಾರೆ. ಮೋಸ್ಟ್ಲಿ ಬಾವ ಆ ಆ್ಯಂಗಲಲ್ಲೇ ಹೇಳಿರ್ಬೋದು, ನಮ್ಮ ಎನಿಮಿ ಆದವರು ನಮ್ಮವ್ರ ಜೊತೆನೇ ತುಂಬ ಕ್ಲೋಸ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ ಅಂದರೆ ಯಾರಿಗಾದರೂ ಸಹಿಸೋಕ್ಕಾಗಲ್ಲ ಅಲ್ವಾ? ವಾಟ್ ಎವರ್. ಅಣ್ಣ ನಮಗೆ ಗಾಡ್ ಫಾದರ್ ಅನ್ನೋದನ್ನು ಮರಿಬೇಡ. ನಮ್ಗೇನು ಒಳ್ಳೇದು ಅನ್ನೋದು ನಮಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಅವನು ಏನೇ ಹೇಳಿದ್ರು ಒಂದು ರೀಸನ್ ಇರುತ್ತೆ. ಅವನು ಏನು ಹೇಳ್ತಾನೋ ಅದನ್ನು ಫಾಲೋ ಮಾಡೋಣ. ನಾಳೆಯಿಂದ ನೀನು ಅವ್ರ ಸಹವಾಸ ಬಿಟ್ಬಿಡು. ಮಹಿ, ಇದು ನಿನಗೆ ಓವರ್ ಆಯಿತು ಅಂತ ಅನಿಸ್ತಿಲ್ವಾ? ಪರ್ಸ್ನಲ್ ವಿಷಯದಲ್ಲಿ ಏನಾದರೂ ಹೇಳು, ಕೇಳ್ತೀನಿ, ಕನ್ಸಿಡರ್ ಮಾಡ್ತೀನಿ. ಅದನ್ನು ಬಿಟ್ಟು ಬಿಸ್ನೆಸ್ ವಿಷಯದಲ್ಲಿ ನೀನು ಇವ್ರ ಜೊತೆ ಬಿಸ್ನೆಸ್ ಮಾಡು, ಇವ್ರ ಜೊತೆ ಬಿಸ್ನೆಸ್ ಮಾಡಬೇಡ ಅಂತೆಲ್ಲ ಹೇಳಕ್ಕೆ ಬರಬೇಡ. ಅದು ನಿನಗೆ ಬೇಡದಿರೋ ವಿಷಯ. ದರ್ ಇಸ್ ಅ ಲಿಮಿಟ್. ಆ ಲಿಮಿಟ್ನಲ್ಲಿ ಇದ್ಬಿಡು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನಗೆ ಲಿಮಿಟಲ್ಲಿರೋ ಅಂತಾನೆ. ರೀ, ಇನ್ನು ನಿನ್ನೆ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಆಗಿದ್ದಾಗೋಯ್ತು. ತುಂಬ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡಿ. ನೀವು ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ. ಹಾಂ, ತಗೊಳ್ಳಿ, ಸ್ವಲ್ಪ ಕಾಫಿ ಕುಡೀರಿ, ಫ್ರೆಶ್ ಅನ್ಸುತ್ತೆ. ತಗೊಳ್ಳಿ. ನಿದ್ದೆ ಹೇಗೆ ಬರುತ್ತೆ ಮಂದಾಕಿನಿ?
ನೆಮ್ಮದಿ ಅನ್ನೋದೇ ಹೊರಟೋಗಿದೆ. ನಿನ್ನೆ ನಡೆದಿದ್ದು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ನಮ್ಮ ಮಕ್ಕಳು ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡಿದಾಳೆ ಅಂದ್ರೆ ನೀವ್ ಹೇಳೋದ್ ನಿಜ ರೀ. ಆಗ್ಬಾರ್ದಿತ್ತು, ಏನೋ ಕೆಟ್ಟಗಳಿಗೆ ಹೀಗೆ ನಡೆದೋಯ್ತು. ಈಗ ನೀವ್ ಇದನ್ನೇ ಮನ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಕೊರಗಬೇಡಿ. ದಯವಿಟ್ಟು ಇದನ್ನ ಮನ್ಸಿನ ತೆಗ್ದಾಕಿ ಬಿಟ್ಬಿಡಿ ಇಲ್ಲಿಗೆ. ಅದು ಹ್ಯಾಕ್ ಸಾಧ್ಯ ಮಂದಾಕಿನಿ? ನಿನ್ನೆ ಆಗಿದ್ದೇನು ಕಮ್ಮಿ ವಿಷಯನ? ಯಾರ ಮನೆ ಸೊಸೆ ಅವಳು? ದಿವಾನ್ ಫ್ಯಾಮಿಲಿ ಸೊಸೆ. ಈ ತರ ಎಲ್ಲ ಮಾಡ್ಕೊಂಡ್ರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ, ಅವ್ರ ಹೆಸರಿಗೆ ಕಳಂಕ ಮೆತ್ಕೊಳ್ಳುತ್ತೆ. ಅದನ್ನ ಯೋಚನೆ ಮಾಡ್ಬೇಕಲ್ವಾ ಇವಳು? ಶ್ರೀಮಂತಿಕೆ ಎಲ್ಲ ಬೇಕು, ಜವಾಬ್ದಾರಿ ಬೇಡ. ಬೇಕಾ ಬಿಟ್ಟು ಇರ್ತೀನಿ ಅಂದ್ರೆ ಹ್ಯಾಕ್ ಸಾಧ್ಯ? ನೀವ್ ಹೇಳದ್ ಸರಿ ರೀ, ಅವಳಗ್ ಜವಾಬ್ದಾರಿ ಇರ್ಬೇಕಿತ್ತು ಅಲ್ವಾ? ಇರ್ಬೇಕಿತ್ತು ತಾನೆ. ಅಷ್ಟು ಗೊತ್ತಾಗ್ದಿರೋದಕ್ಕೆ ಅವಳೇನ್ ಚಿಕ್ಕ ಮಗುನ? ಆ ಮನೆ ಸೊಸೆಯಾಗಿ ಅವ್ರ ಘನತೆ ಗೌರವನ ಹೆಚ್ಚಿಸುವಂತ ಕೆಲಸ ಮಾಡ್ಬೇಕು. ಅದು ಬಿಟ್ಟು ಈ ತರ ತಲೆ ತೆಗ್ಸುವಂತ ಕೆಲಸ ಮಾಡೋದ? ಅವ್ರೇನ್ ನಮ್ ತರ ಮಂದಾಕಿನಿ? ದೊಡ್ಡ ಜನ ಅವರು, ಎಲ್ರ ಕಣ್ಣು ಅವ್ರ ಮೇಲೆ ಇರುತ್ತೆ. ನಿನ್ನೆ ಇವಳು ಮಾಡಿದ ಬೀದಿ ರಂಪಾಟ ದೊಡ್ಡ ಸುದ್ದಿಯಾಗಿ ಎಲ್ಲಾ ಕಡೆ ಬಂದಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಬುದ್ಧಿ ಇಲ್ವಾ ಅವಳಿಗೆ? ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾಳ. ಸತ್ಯ, ಈ ವಿಷಯ ಅಲ್ಲಿಗೆ ತಣ್ಣಗಾಯ್ತು ಸರಿ. ಒಂದು ವೇಳೆ ಇದು ದೊಡ್ಡ ಸುದ್ದಿಯಾಗಿ ಎಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಪೇಪರ್ ಅಲ್ಲಿ ಬಂದಿದ್ದಿದ್ರೆ ಅಳಿಯಂದ್ರು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಅವಮಾನ ಆಗ್ತಿತ್ತು. ಸುಧಾ, ಅತ್ತೆ ಟ್ಯಾಬ್ಲೆಟ್ಸ್ ಕೊಟ್ರಾ? ಹಾಗೆ ಇವಾಗ ತಾನೇ ತಿಂಡಿ ತಿನ್ಸ್ಬಿಟ್ಟು ಮಾತ್ರೆ ಕೊಟ್ಟೆ. ಸುಧಾ, ನಾನು ನಿನ್ನ ಹತ್ರ ಒಂದು ಕೇಳಬೇಕಿತ್ತು. ಅವತ್ತು ಡೈನಿಂಗ್ ಅಲ್ಲಿ ತಿಂಡಿ ಮಾಡ್ತಾ ಅತ್ತೆ ಹೆದರ್ಕೊಂಡಾಗ ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಆಗಾಗ ಈಗ ಆಗ್ತಿರುತ್ತೆ, ಮಾತ್ರೆ ಕೊಟ್ಟು ಮಲಗಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳಿದೆ. ಆದ್ರೆ ನಿನ್ನೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅತ್ತೆ ಬೆಂಕಿ ನೋಡಿ ಹೆದರ್ಕೊಂಡಾಗ ಮುಂಚೆ ಯಾವತ್ತೋ ಒಂದ್ಸಲ ದೇವ್ರ ಮೆರವಣಿಗೆಯಲ್ಲಿ ಪಂಜು ನೋಡಿ ಹೆದರ್ಕೊಂಡ್ರು ಅಂತ ಹೇಳಿದೆ. ಇದಕ್ಕೆ ಮುಂಚೆನೂ ಅತ್ತೆ ಬೆಂಕಿ ನೋಡಿ ಹೆದರ್ಕೊಂಡದ್ದಿದೆಯಾ? ಸರಿಯಾಗಿ ನೆಟ್ ಮಾಡ್ಕೋ ಸುಧಾ. ಮುಂಚೆ ಅತ್ತೆಗೆ ಬೆಂಕಿಯಿಂದ ಏನಾದ್ರೂ ಅಪಾಯ ಆಗಿತ್ತಾ? ಇರ್ಬೋದು ಅದ್ಗೆ, ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಬುದ್ಧಿ ಬಂದಾಗಿಂದ ಅಮ್ಮ ಹೀಗೆ ಇದ್ದಾಳೆ. ನನ್ಗನ್ಸುತ್ತೆ ಅತ್ತೆ ಲೈಫಲ್ಲಿ ಏನೋ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆಗಿದೆ ಅಂತ. ಅಷ್ಟು ಚೆನ್ನಾಗಿದ್ದವರು ಹೀಗಾಗಿದ್ದಾರೆ ಅಂದ್ರೆ ಏನೋ ಒಂದು ಆಗಿರುತ್ತೆ ಅಲ್ವಾ? ಹಾದ್ಗೆ ನೀವು ಹೇಳಿದ್ದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಮನೇಲಿ ಸ್ಟವ್ ಹಚ್ಚುವಾಗ ಹೆದರ್ಕೋತಿದ್ಲು, ದೇವರಿಗೆ ದೀಪ ಹಚ್ಚುವಾಗ್ಲೂ ಹೆದರ್ಕೋತಿದ್ಲು. ನಾನು ಯಾವಾಗ್ಲೂ ಹೀಗೆ ಇರ್ತಾಳಲ್ವಾ ಅಂತ ಇದನ್ನ ಅಷ್ಟೊಂದು ತಲೆಗೆ ಹಾಕೋತಿರ್ಲಿಲ್ಲ. ಏನಾಗಿರ್ಬಹುದು? ಮತ್ತೆ ಯಾರ ಹತ್ರ ಕೇಳಿದ್ರೆ ಅತ್ತೆ ಬಗ್ಗೆ ಗೊತ್ತಾಗುತ್ತೆ? ಸದಾ ಅತ್ತೆ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಅಂತವ್ರು ಹಾಗೆ ಒಬ್ರಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.